ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಈ ಒಂದು ಇಂಗ್ಲೀಷ್ನಲ್ಲಿ ಬರುವಂತಹ ಆರ್ಟಿಕಲ್ಸ್ ಅನ್ನುವಂತಹ ಒಂದು ಟಾಪಿಕನ್ನು ತೆಗೆದುಕೊಂಡು ಅದನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕನ್ನುವಂಥದ್ದನ್ನು ಈ ಒಂದು ತರಗತಿಯಲ್ಲಿ ನೋಡೋಣ. ನನ್ನ ಹೆಸರು ಗಜಾನನ್ ಗದಗಲಿ. ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗಿದ್ದರೆ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಆರ್ಟಿಕಲ್ಸ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿ ಒಂದು ಭಾಗವಾಗಿದೆ, ಒಂದು ಟಾಪಿಕ್ ಆಗಿ ಓದ್ತೀವಿ. ಹಾಗಿದ್ದರೆ ಆರ್ಟಿಕಲ್ ಅಂದರೆ ಏನ, ಅವು ಯಾವ್ಯಾವ ಬರ್ತಾವೆ ಅನ್ನುವಂಥದ್ದನ್ನು ನೋಡ್ರಿ. ದೇರ್ ಆರ್ 3 ಟೈಪ್ಸ್ ಆಫ್ ಆರ್ಟಿಕಲ್ಸನ್ನು ಓದ್ತೀವಿ ನಾವು. ಎ ಆ್ಯಂಡ್ ದ ಅನ್ನುವಂಥದ್ದು. ಆರ್ಟಿಕಲ್ಸ್ ಆರ್ ಯೂಸ್ಡ್ ಒನ್ಲಿ ಬಿಫೋರ್ ನೌನ್ ಅಂತ ಹೇಳ್ತೀವಿ ನಾವು. ಆರ್ಟಿಕಲನ್ನು ನೌನ್ನ ಮುಂಚೆ ಅಂದರೆ ನಾಮಪದದ ಮೊದಲಿಗೆ ಬಳಸುವಂಥ ಒಂದು ಆರ್ಟಿಕಲ್ಲು. ಆಮೇಲೆ ನೋಡಿ, ಆರ್ಟಿಕಲ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್, ಸೊ ಆರ್ಟಿಕಲ್ಸ್ ಆರ್ ಕಾಲ್ಡ್ ಆಡ್ಜೆಕ್ಟಿವ್ ಅನ್ನುವಂಥದ್ದು. ಅಲ್ಲಿ ನೌನ್ ಬಂದಿರ್ಬೋದು, ನಾಮಪದ ಆಗಿರ್ಬೋದು, ಅಥವಾ ಸರ್ವನಾಮ ಆಗಿರ್ಬೋದು, ಅಥವಾ ಅಲ್ಲಿ ಯಾವುದೇ ಒಂದು ಆಡ್ಜೆಕ್ಟಿವ್ಗಳು ಬಂದರೂ ಕೂಡ ಅಲ್ಲಿ ನಾವೇನು ಮಾಡ್ತೀವಿ, ಆರ್ಟಿಕಲ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಹಂಗಾರೆ ನೋಡಿರಲಿ, ಕೈಂಡ್ಸ್ ಆಫ್ ಆರ್ಟಿಕಲ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಆರ್ಟಿಕಲ್ಸ್ ಇನ್ ಇಂಗ್ಲೀಷ್ ಗ್ರಾಮರ್ನಲ್ಲಿ ಬರ್ತವೆ. ಯಾವಪ್ಪ ಅಂದ್ರೆ, ಒಂದೇದು ಇಂಡೆಫಿನಿಟ್ ಆರ್ಟಿಕಲ್. ಇಂಡೆಫಿನಿಟ್ ಆರ್ಟಿಕಲನ್ನು ನಾವು ಎ ಮತ್ತು ಆ್ಯನ್ ಅಂತ ಕರೆದ್ರೆ, ಡೆಫಿನಿಟ್ ಆರ್ಟಿಕಲನ್ನು ದ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಇಲ್ಲಿ ನೋಡಿ, ಯಾವ್ಯಾವ ಆರ್ಟಿಕಲ್ನ ಯಾವಾಗ ಬಳಸಬೇಕು ಅನ್ನುವಂಥದ್ದು. ಯೂಸೇಜ್ ಆಫ್ ಇಂಡೆಫಿನಿಟ್ ಆರ್ಟಿಕಲ್ಸ್ ಡಿಪೆಂಡ್ ಅಪಾನ್ ಸೌಂಡ್ಸ್ ಆಫ್ ಓವೆಲ್ ಆ್ಯಂಡ್ ಕಾನ್ಸೋನೆಂಟ್ಸ್. ಈ ಒಂದು ಇಂಡೆಫಿನಿಟ್ ಆರ್ಟಿಕಲನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ, ಡಿಪೆಂಡ್ ಅಪಾನ್ ಸೌಂಡ್ ಆಫ್ ಓವೆಲ್ ಅಂತ ಕರೆದಿದ್ದಾರೆ, ಮತ್ತು ಕಾನ್ಸೋನೆಂಟ್. ಅಲ್ಲಿ ಓವೆಲ್ ಇದ್ದರೆ ಏನು ಬಳಸ್ಬೇಕು ನಾವು, ಕಾನ್ಸೋನೆಂಟ್ ಇದ್ದರೆ ಏನು ಬಳಸಬೇಕು ಅನ್ನುವಂಥದ್ದು ನಮ್ಗೆ ತಿಳಿಬೇಕಷ್ಟೇ. ಅಲ್ಲಿ ಹಾಗಿದ್ರೆ ನಮ್ಗೆ ಮೊದಲ ಓವೆಲ್ಸ್ ಯಾವ, ಕಾನ್ಸೋನೆಂಟ್ಸ್ ಯಾವ ಅನ್ನುವಂಥದ್ದು ಲೆಟರ್ಸ್ಗಳಲ್ಲಿ ನಮ್ಗೆ ಗೊತ್ತಿರಬೇಕಾಗತ್ತಿ. ಅಷ್ಟು ಆ ಒಂದು ಲೆಟರ್ಸ್ಗಳ ಬಗ್ಗೆ ಮಾಹಿತಿ ಐತೆ ಅಂತ ತಿಳ್ಕೊತೀನಿ. ಇಲ್ಲಿ ನಾನು ಹೇಳಿದ್ದೇನೆ, ನಿನ್ನೆ ಕ್ಲಾಸ್ನಲ್ಲೇ ಹೇಳಿದ್ದೇನೆ, ಓವೆಲ್ಸ್ ಅಂದಾಗ ಎ, ಇ, ಐ, ಓ, ಯು ಅನ್ನುವಂಥದ್ದು ಬರ್ತಾವೆ. ಅಲ್ಲಿ 5 ಓವೆಲ್ಸ್ ಅಂದಾಗ ಕಾನ್ಸೋನೆಂಟ್ 20 ಆಗಿರ್ತಾವೆ, 21 ಆಗಿರ್ತಾವೆ. ಸೊ ಅವುಗಳ ಬಗ್ಗೆ ಮಾಹಿತಿ ಇರಲಿ. ಹಾಗಿದ್ರೆ ಯೂಸೇಜ್ ಆಫ್ ಎ ಆರ್ಟಿಕಲ್ ಅನ್ನುವಂಥದ್ದು, ಇಲ್ಲಿ ಎ ಅನ್ನುವಂತಹ ಆರ್ಟಿಕಲನ್ನು ಯಾವಾಗ ಬಳಸ್ತಾರೋ ಅನ್ನುವಂಥದ್ದನ್ನು ನೋಡಿಲ್ಲಿ. ಎ ಈಸ್ ಇಂಡೆಫಿನಿಟ್ ಆರ್ಟಿಕಲ್. ಎ ಡಸಂಟ್ ಟೆಲ್ ಅಬೌಟ್ ದ ಡೆಫಿನಿಟಿ ಆಫ್ ದ ಸಿಂಗ್ಯುಲರ್ ನೌನ್, ಸೊ ಎ ಈಸ್ ಆ್ಯನ್ ಇಂಡೆಫಿನಿಟ್ ಆರ್ಟಿಕಲ್ ಅನ್ನುವಂಥದ್ದು. ಸಿಂಗ್ಯುಲರ್ ನೌನು ಅನ್ನುವಂಥದ್ದು ಏಕವಚನದ ನಾಮಪದಗಳು ಬಂದಾಗ ಈ ಒಂದು ಎ ಅನ್ನುವಂಥದ್ದನ್ನು ಬಳಸ್ತೀವಿ. ಎ ಯೂಸ್ ಬಿಫೋರ್ ಸಿಂಗ್ಯುಲರ್ ನೌನ್, ದ್ಯಾಟ್ ನೌನ್ ಬಿಗಿನ್ಸ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ಇಲ್ಲಿ ನೌನ್ ಸಿಂಗ್ಯುಲರ್ ಆಗಿರಬೇಕು, ಜೊತೆಗೆ ಏನು ಬಂದಿರಬೇಕಪ್ಪ ಅಂದ್ರೆ ಕಾನ್ಸೋನೆಂಟ್ ಸೌಂಡ್ ಬಂದಿರಬೇಕಾಗುತ್ತದೆ. ವ್ಯಂಜನಾಕ್ಷರ ಬಂದಿತ್ತು ಅಂದ್ರೆ ಅಲ್ಲಿ ನಾವು ಏನಂತ ಯೂಸ್ ಮಾಡ್ತೀವಿ, ಎ ಅನ್ನುವಂಥದ್ದನ್ನು ಬಳಸಬೇಕು. ಹಾಗಿದ್ರೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡಿರಿ. ಗಿವ್ ಮೀ ಎ ಪೆನ್. ಇಲ್ಲಿ ನೋಡಿ, ಇದೊಂದು ಎ ಅನ್ನುವಂಥ ತುಂಬಿವಿ, ಬಟ್ ಇಲ್ಲಿ ಮುಂದ್ಗಡೆ ನೋಡಿ, ಇಲ್ಲಿ ಪಿ ಅನ್ನುವಂಥದ್ದು ಐತಿ. ಇಲ್ಲಿ ABCD ಒಳಗೆ ಲೆಟರ್ಸಲ್ಲಿ ಪಿ ಅನ್ನುವಂಥದ್ದು ಒಂದು ಏನಪ್ಪ ಅಂದ್ರೆ ಕಾನ್ಸೋನೆಂಟ್ಸ್. ಅದ್ರ ಸಲುವಾಗಿ ನಾವು ಏನಂತ ತುಂಬಿವಿ, ಇಲ್ಲಿ ಎ ಅಂತ ತುಂಬಿದ್ದೀವಿ. ಇಲ್ಲಿ ನೋಡಿರಿ, ಐ ಹ್ಯಾವ್ ಡ್ಯಾಶ್ ಕಾರ್ ಅಂತ ತಿಳ್ಕೊರಿತ್ತು. ಐ ಹ್ಯಾವ್ ಎ ಕಾರ್ ಅಂತ ಬಳಸಿನ. ಇಲ್ಲಿ ನೋಡಿರಿ, ಎ ಮುಂದ್ಗಡೆನೇನ ಯಾವಾಗ ಹೆಂಗೆ ಕಂಡ್ಬೇಕು ಅಂದ್ರೆ, ಈ ಒಂದು ಆರ್ಟಿಕಲ್ನ ತುಂಬಿದ ಬಿಟ್ಟ ಸ್ಥಳದ ಮುಂದೆ ಕಾನ್ಸೋನೆಂಟ್ ಕಾಣಿಸ್ಕೋಬೇಕು ನಮ್ಗೆ. ಈ ಒಂದು ಕಾನ್ಸೋನೆಂಟ್ ಏನಾದರೂ ಇತ್ತಂದ್ರೆ ಇಲ್ಲಿ ಎ ಬಳಸಬೇಕು. ಅಲ್ಲ ಎಕ್ಸಾಂಪಲ್ ಅದೇ ರೀತಿ ಇರ್ತಾವೆ ನೋಡಿ. ಇಲ್ಲಿ ನೋಡಿರಿ, ಟಿ ಐತಿ. ಟಿ ಅನ್ನುವಂಥದ್ದು ಒಂದು ಕಾನ್ಸೋನೆಂಟು, ಅದಕ್ಕಾಗಿ ನಾವು ಎ ಅಂತ ಯೂಸ್ ಮಾಡಿದ್ವಿ. ಬಾಲ್ ಅನ್ನುವಂಥದ್ದು ನೋಡಿ, ಡ್ಯಾಶ್ ಮುಂದ್ಗಡೆ ಬಿ ಎತ್ತಂದ ಕಾನ್ಸೋನೆಂಟ್ ಇರಬೇಕು. ಡ್ಯಾಶ್ ಮುಂದ್ಗಡೆ ಯಾವಾಗಲೂ ಕಾನ್ಸೋನೆಂಟ್ ಕಾಣಿಸ್ಕೊಂಡು ಅಂದ್ರೆ ನಾವು ಅಲ್ಲಿ ಇಂಡೆಫಿನಿಟ್ ಆರ್ಟಿಕಲ್ ಆದಂತಹ ಎ ಅನ್ನು ಬಳಸಬೇಕಾಗತ್ತಿ. ಪಿ ಅನ್ನುವಂಥದ್ದು ಒಂದು ಕಾನ್ಸೋನೆಂಟು, ಅದಕ್ಕೆ ಯೂಸ್ ಮಾಡಬೇಕು, ಎ ಯೂಸ್ ಮಾಡೀವಿ. ವಾಚ್, ಡಬ್ಲ್ಯೂ ಅನ್ನುವಂಥದ್ದು ಒಂದು ಕಾನ್ಸೋನೆಂಟು, ಅದಕ್ಕೆ ನಾವೇನು ಮಾಡೀವಿ, ಎ ಅನ್ನುವಂಥದ್ದನ್ನು ಯೂಸ್ ಮಾಡೀವಿ. ಬಿ ಅನ್ನುವಂಥದ್ದೇನೋ ಒಂದು ಕಾನ್ಸೋನೆಂಟು, ಬಾಯ್ ಅತಿ, ಅದಕ್ಕೆ ನಾವು ಏನು ಮಾಡೀವಿ, ಎ ಅಂತ ಯೂಸ್ ಮಾಡೀವಿ. ಇಲ್ಲಿ ನೋಡಿರಿ, ಸ್ಟೂಡೆಂಟ್ ಅತೈತಿ, ಎ ಸ್ಟೂಡೆಂಟ್. ಎಸ್ ಅನ್ನುವಂಥದ್ದು ಒಂದು ಆರ್ಟಿಕಲ್ ಆಗಿದ್ದು ಏನ ಕಾನ್ಸೋನೆಂಟ್ ಆಗುತ್ತಾ, ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಹಾಗೆ ನೋಡಿ, ಕೆಲವೊಂದು ಟೈಮ್ ನೋಡಿರಿ, ಇಲ್ಲಿ ಯು ಐತಿ. ಸರ್ ಹೇಳ್ಬೋದು ನೀವು, ಸರ್ ಇಲ್ಲಿ ಯು ಐತಿ, ಆದರೂ ಇಲ್ಲಿ ಎ ತುಂಬೇರಿ ಯಾಕ ಅಂತ ಕೇಳ್ಬೋದು. ಬಟ್ ಇಲ್ಲಿ ಪ್ರೊನೌನ್ಸಿಯೇಷನ್ ಏನಾಗ್ತೈತೆ ನೋಡ್ತಾ ಹೋಗ್ಬೇಕು ನಾವು. ಯು ಅನ್ನುವಂಥದ್ದು ಯು ಯು ಯ ಯ ಇ ಯು ಈ ರೀತಿ ಏನಪ್ಪ ಅಂದ್ರೆ
ಈ ರೀತಿ ಉಚ್ಚಾರನ ಕೊಡತಿ, ಅದಕ್ಕೆ ಅದೊಂದು ವ್ಯಂಜನಾಕ್ಷರ ಆಕತಿ, ಅದಕ್ಕೆ ನಾವು ಎ ಅಂತ ಬಳಸ್ತೀವಿ. ಇಲ್ಲೂ ಕೂಡ ಯು ಅನ್ನೋಂಥದ್ದು ಯೂನಿಟಿ ಆಕತಿ, ಎ ಅಂತ ಬಳಸಿದ್ದೀವಿ. ಯೂಸೇಜ್ ಅಂತ ಬಂದಿರ್ತೀವಿ, ಎ ಅಂತ ಆಕತಿ. ಯೂನಿಕ್ ಅಂತ ಬರ್ತಿರ್ತೀವಿ, ಎ ಆಕತಿ. ಯೂನಿಫಾರ್ಮ್ ಅಂತ ಆಗ್ತಿರ್ತೀವಿ, ಎ ಆಗ್ತತಿ. ಯುರೋಪಿಯನ್ ಅಂತ ಹೇಳ್ತೀವಿ, ಎ ಅಂತ ಬಳಸ್ತೀವಿ. ಈ ರೀತಿಯಾದಂಥ ಎಕ್ಸಾಂಪಲ್ಗಳು ಬಂದಾಗ ನೀವು ಏನು ಯೂಸ್ ಮಾಡಬೇಕು ಅಂದ್ರೆ ಎಯನ್ನು ಯೂಸ್ ಮಾಡಬೇಕಾಕತಿ. ಅದೇ ಇನ್ನು ಎರಡನೇದು ನೋಡ್ರಿ, ಯೂಸೇಜ್ ಆಫ್ ಆ್ಯನ್ ಅನ್ನುವಂಥ ಆರ್ಟಿಕಲನ್ನು ನಾವು ಬಳಸಬೇಕಾತಂದ್ರೆ ಆ್ಯನ್ ಯಾವಾಗ ಬಳಸ್ಬೇಕು ನೋಡ್ರಿ. ಹಂಗಾರೆ ಆ್ಯನ್ ಈಸ್ ಆ್ಯನ್ ಇನ್ಡೆಫಿನಿಟ್ ಆರ್ಟಿಕಲ್. ಆ್ಯನ್ ಅನ್ನುವಂಥದ್ದು ಒಂದು ಇನ್ಡೆಫಿನಿಟ್ ಆರ್ಟಿಕಲ್ ಆಗಿರ್ತದೆ. ಇಟ್ ಡಸಂಟ್ ಟೆಲ್ ಅಬೌಟ್ ಡೆಫಿನಿಟಿ ಆಫ್ ದ ಸಿಂಗುಲರ್ ನೌನ್, ಸೊ ಆ್ಯನ್ ಈಸ್ ಆ್ಯನ್ ಇಂಡೆಫಿನಿಟ್ ಆರ್ಟಿಕಲ್. ಇದು ಕೂಡ ಸಿಂಗುಲರ್ ನೌನ್ ಆಗಿ ಬಂದಿರ್ತದೆ, ಅಲ್ಲಿ ಅದನ್ನು ಇಂಡೆಫಿನಿಟ್ ಆರ್ಟಿಕಲ್ ಆಗಿ ನಾವೇನು ಮಾಡ್ತೀವಿ, ಆ್ಯನನ್ನು ಬಳಸ್ತೀವಿ ಅನ್ನುವಂಥದ್ದು ನಮ್ಗೆ ತಿಳಿದಿರಬೇಕು. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಸಿಂಗುಲರ್ ನೌನ್ ವಿಚ್ ಬಿಗಿನ್ಸ್ ವಿತ್ ದ ಓವೆಲ್ ಸೌಂಡ್. ಅಲ್ಲೇನಿತ್ತು, ಸಿಂಗುಲರ್ ನೌನೇ ಇತ್ತು, ಆದರೆ ಬಿಗಿನ್ ಏನಪ್ಪ ಅಂದ್ರೆ ಕಾನ್ಸೋನೆಂಟ್ ಸೌಂಡ್ ಇತ್ತು. ಇಲ್ಲಿ ಓವೆಲ್ ಸೌಂಡ್ ಬಂದಿರಬೇಕು. ಅಲ್ಲಿ ಓವೆಲ್ ಸೌಂಡ್ ಬಂದಾಗ, ಓವೆಲ್ ಅಂದ್ರೆ ಗೊತ್ತೈತಿ, ಎ, ಇ, ಐ, ಓ, ಯು ಅನ್ನುವಂಥದ್ದು ಇಲ್ಲಿ ಓವೆಲ್ಸ್ ಆಗಿರ್ತಾವೆ. ಈ ಒಂದು ಶಬ್ದಗಳು ಬಿಟ್ಟ ಸ್ಥಳದ ಮುಂದ್ಗಡೆನೇ ಬಂದಿರಬೇಕು. ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ಆ್ಯನ್ ಅನ್ನುವಂಥದ್ದನ್ನು ಬಳಸ್ತೀವಿ. ಆ್ಯನ್ ಈಸ್ ಯೂಸ್ಡ್ ಇನ್ ದ ಸೆನ್ಸ್ ಆಫ್ ಒನ್ ಓ ಎನಿವನ್. ನೋಡಿರಿ, ಸೆನ್ಸ್ ಅದು ಗೊತ್ತಾಗ್ತದೆ ನಮಗೆ ಪ್ರೊನೌನ್ಸಿಯೇಷನ್ ಮಾಡುವಾಗ ಅಥವಾ ಅದನ್ನು ಓದುವ ಸಂದರ್ಭದಲ್ಲಿ ಅದು ಏನು ಯೂಸ್ ಆಗತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತೈತಿ. ಹಾಗಿದ್ರೆ ನೋಡಿ, ಇಲ್ಲಿ ಒಂದೇ ಎಕ್ಸಾಂಪಲ್ ಅದ, ಆ್ಯನ್ ಬಗ್ಗೆ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಐ ಸಾ ಡ್ಯಾಶ್ ಅಂತ ಕೊಟ್ಟಾಗ ಎನಿಮಲ್ ಅಂತ, ಇಲ್ಲಿ ನೋಡಿರಿ ಎ ಬಂದೈತಿ, ಅದಕ್ಕೆ ನಾವು ಆ್ಯನ್ ಎನಿಮಲ್ ಪಾಸ್ಡ್ ಅವರ್ ಹೋಮ್ ಅಂತ ನಾವಿಲ್ಲಿ ಕರಿತೀವಿ ಎಸ್ಟರ್ಡೇನು. ಎರಡನೇ ಎಕ್ಸಾಂಪಲ್ ನೋಡಿ, ಸತೀಶ್ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಡ್ಯಾಶ್ ಅಂತ ಬಂದಾಗ ಐ ಐತಿ. ಐ ಅನ್ನುವಂಥದ್ದು ಒಂದೇನು ಓವೆಲ್ಲ, ಅದಕ್ಕೆ ನಾವೇನು ಬಳಸಿದ್ದೀವಿ, ಇಲ್ಲಿ ಆ್ಯನ್ ಬಳಸಿದ್ದೀವಿ. ಇಂಡಸ್ಟ್ರಿ ಇನ್ ಪುಣೆ ಅನ್ನುವಂಥದ್ದು. ಹಿ ಈಸ್ ಆ್ಯನ್ MBBS ಡಾಕ್ಟರ್. ಇಲ್ಲಿ ನೋಡಿರಿ, ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಆ್ಯನ್ ಅನ್ನುವಂಥದ್ದು MBBS ಬಂದಾಗ, MLA ಅಂತ ಬಂದಾಗ, MP ಅಂತ ಬಂದಾಗ, ಈ ಥರ ಏನಾದರೂ ನಿಮ್ಗೆ ಕೊಟ್ಟು ಅದರ ಹಿಂದ್ಗಡೆ ಏನಾದರೂ ಬಿಟ್ಟ ಸ್ಥಳ ಕೊಟ್ಟರೆ ನೀವೇನು ಯೂಸ್ ಮಾಡಬೇಕು ಅಂದರೆ ಅಲ್ಲಿ ಆ್ಯನ್ ಅನ್ನುವಂಥದ್ದನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಅದೇ ರೀತಿ ನೋಡಿರಿ, ಹಿ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಅಂತ ಕೊಟ್ಟಾಗ ಆ ಐತಿ, ಅದಕ್ಕೆ ನಾವೇನು ಮಾಡಿದ್ವಿ, ಆ್ಯನ್ ಅಂತ ಬಳಸ್ತೀವಿ. ಹಾಗಿದ್ರೆ ಇಲ್ಲಿ ನೋಡಿ, ಕೆಲವೊಂದು ಟೈಮ್ ನೋಡಿ ಯೂಸೇಜ್ ಎಚ್ ಐತಿ, ಆದರೆ ಎಲ್ಲರೂ ಹೇಳ್ಬೋದು ಎಚ್ ಬಂದೈತೆ ಸರ, ಇಲ್ಲಿ ಯಾಕೆ ಆ್ಯನ್ ಬಳಸಿರಂತ. ಇಲ್ಲಿ ಓದುವಾಗ ಆನೆಸ್ಟ್ ಅಂತ ಹೋಗ್ತೀವಿ ಹೊರತಾಗಿ ಹಾನೆಸ್ಟ್ ಅಂತ ಓದಲ್ಲ, ಎಚ್ ಸೈಲೆಂಟ್ ಆಗುತ್ತಾ, ಅದಕ್ಕೆ ನಾವೇನು ಮಾಡ್ತೀವಿ, ಆ್ಯನ್ ಬರ್ತೀವಿ. ಎಚ್ ಬಂದಾಗ ನಾವು ಆ್ಯನನ್ನು ಯೂಸ್ ಮಾಡಬೇಕು, ಬಿಕಾಸ್ ಅಲ್ಲಿ ಎಚ್ ಸೈಲೆಂಟ್ ಆಗ್ತದೆ. ಓದಿ ನೋಡ್ಬೇಕು, ಪ್ರೊನೌನ್ಸಿಯೇಷನ್ ಮಾಡಿ ನೋಡ್ಬೇಕು, ಅದಕ್ಕೆ ನಾವು ಅದು ಆನೆಸ್ಟ್ ಆಗುತ್ತೆ, ಆನೆಸ್ಟ್. ಇಲ್ಲಿ ನೋಡಿರಿ, ಹವರ್ ಅಂತ ಓದಲ್ಲ, ಅವರ್ ಅಂತ ಓದ್ತೀವಿ. ಅವರ್ ಅಂದರೆ ಗಂಟೆ, ಅದಕ್ಕೆ ನಾನು ಏನು ಬಳಸೀನಿ, ಆ್ಯನ್ ಬಳಸಿದ್ದೀನಿ. ಇಲ್ಲಿ ನೋಡಿರಿ, ಎಚ್ ಅನ್ನುವಂಥದ್ದು ಐತಿ, ಬಟ್ ಅಂಬಲ್ ಆಗೈತಿ, ಆ್ಯನ್ ಅಂಬಲ್ ಅಂತ. ನೋಡಿರಿ, ಆನರ ಆ್ಯನ್ ಆನರ್ ಅಂತಂದ್ರೆ ಎಲ್ಲ ಎಚ್ಗಳು ಏನಕ್ಕಪ್ಪ ಅಂದರೆ ಇಲ್ಲಿ ಸೈಲೆಂಟ್ ಆಗ್ತಾವೆ. ಹೋಟೆಲ್, ಇದು ಹೋಟೆಲ್ ಹೋಟೆಲ್ ಅಂತ ಕರೀತಾರೆ, ಅದಕ್ಕೆ ಆ್ಯನ್ ಅನ್ನುವಂಥದ್ದು ನಾವು ಯೂಸ್ ಮಾಡ್ತೀವಿ. ಆಮೇಲೆ ನೋಡಿರಿ, ನಾನು ಹೇಳಿದ್ದೆಲ್ಲ ಆಗ ಆ್ಯನ್ LIC, ಆ್ಯನ್ MLA, ಆ್ಯನ್ MLC, ಆ್ಯನ್ RTO, ಆ್ಯನ್ SSLC, ಆ್ಯನ್ ಎಕ್ಸ್ರೇ, ಆ್ಯನ್ MA. ಈ ರೀತಿ ಬಂದಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಆ್ಯನನ್ನು ಬಳಸ್ತೀವಿ ಅನ್ನುವಂಥದ್ದು. ಈಗ ಓವೆಲ್ಸ್ ಬಂದಾಗ ಆ್ಯನ್ ಬಳಸಬೇಕು, ಕಾನ್ಸೋನೆಂಟ್ಸ್ ಇದ್ದಾಗ ಎ ಬಳಸಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕಾಗತ್ತಿ. ಇದೇ ರೀತಿ ನೋಡಿರಿ, ಹಾಗಿದ್ರೆ ದ ಅನ್ನುವಂಥದ್ದನ್ನು ಯಾವ ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ದ ಯೂಸ್ ಮಾಡೋಕ್ಕೆ ಬರ್ತದೆ ನೋಡಿರಿ. ನಾವೆಲ್ಲರೂ ಯಾವುದೋ ಒಂದು ಆರ್ಟಿಕಲ್ ತುಂಬ ಅಂದ ತಕ್ಷಣ ನಾವು ಏನೋ ಆ್ಯನೋ ದನೋ ಏನೋ ಒಂದು ಹಾಕಿಬಿಡ್ತೀವಿ. ಸೊ ಆ ರೀತಿ ಹಾಕ್ಬಾರ್ದು, ನಮ್ಗೆ ಗೊತ್ತಿರಬೇಕಾದ್ರೆ ಇದು ಏನೋ ಬರ್ತದೆ, ಆ್ಯನ್ ಬರ್ತೈತೋ ಏನು ದ ಬರ್ತೈತೋ ಅನ್ನೋಂಥದ್ದು ಸ್ಪೆಸಿಫಿಕಾಗಿ ನಮ್ಗೆ ಅದು ಗೊತ್ತಿತ್ತಂದ್ರೆ ಅದ್ರ ಬಗ್ಗೆ ನಾವು ಈಸಿಯಾಗಿ ಒಂದು ಮಾರ್ಕನ್ನು ಏನು ಮಾಡ್ಬೋದು, ಅಲ್ಲಿ ಪಡೆದುಕೊಳ್ಬೋದು. ಇದು SSLC ವಿದ್ಯಾರ್ಥಿಗಳಿಗೂ ಒಂದು ಅಂಕ ಇರ್ತದೆ, ಉಳಿದಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಇರ್ತದೆ, ಮೊರಾರ್ಜಿ ವಿದ್ಯಾರ್ಥಿಗಳು ಓದುವಂಥವ್ರಿಗೂ ಕೂಡ ಇದರಲ್ಲಿ ಒಂದು ಅಂಕ ಇರ್ತೈತಿ. ಅದಕ್ಕೆ ಇದನ್ನು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತಿ. ಹಂಗಾರೆ ನೋಡಿರಿ, ಯಾವಾಗ ದ ಈಸ್ ಯೂಸ್ಡ್ ಬಿಫೋರ್ ಯೂನಿವರ್ಸಲ್ ಟ್ರೂತ್. ಯೂನಿವರ್ಸಲ್ ಟ್ರೂತ್ ಅಂದರೆ ಏನಪ್ಪ ಅಂದ್ರೆ ಅವು ಬರ್ತಾವೆ ನೋಡಿರಿ, ಯಾವ ಚಂದ್ರ, ಸೂರ್ಯ, ನದಿ, ಭೂಮಿ, ಆಕಾಶ, ಇವೆಲ್ಲ ಯೂನಿವರ್ಸಲ್ ಟ್ರೂತ್ಗಳು ಅನ್ನುವಂಥದ್ದು. ಅವು ಬಂದಾಗ ದ ಸನ್, ದ ಮೂನ್, ದ ಅರ್ತ್, ದ ಸ್ಕೈ, ಇದೇನೋ ಕಾಮೆಟ್ ಅನ್ನುವಂಥವು. ಸೊ ಈ ರೀತಿಯಾದಾಗ ನಾವೇನು ಮಾಡ್ತೀವಿ, ನ ಯೂಸ್ ಮಾಡ್ತೀವಿ. ಆಮೇಲೆ ನೋಡಿರಿ, ಬಿಫೋರ್ ದ ನೇಮ್ಸ್ ಆಫ್ ಹೋಲಿ ಬುಕ್. ಹೋಲಿ ಬುಕ್ ಅಂದರೆ ಏನು ಹೇಳ್ತೀವಿ ನಾವು, ಆ ಒಂದು ಪುಸ್ತಕಗಳು, ದೊಡ್ಡ ದೊಡ್ಡ ಪುಸ್ತಕಗಳು ಬರ್ತಾವೆ ನೋಡಿರಿ, ಆ ಸಂದರ್ಭದಲ್ಲಿ ನಾವು ದ ಬಳಸಬೇಕು. ನೋಡಿರಿ, ದ ಭಗವದ್ಗೀತಾ, ದ ಬೈಬಲ್, ದ ಕುರಾನ್, ದ ರಾಮಾಯಣ, ದ ಮಹಾಭಾರತ, ಇಂಥ ಪುಸ್ತಕಗಳ ಹೆಸರು ಬಂದಾಗ
ಹಿಂದ್ಗಡೆ ಏನಾದರೂ ಬಿಟ್ಟ ಸ್ಥಳ ತುಂಬಿದ್ರಂದ್ರೆ ಬಿಟ್ಟ ಸ್ಥಳ ಬಿಟ್ಟಿದ್ರಂದ್ರೆ ಅಲ್ಲಿ ನಾವೇನು ಮಾಡಬೇಕು ದ ಅನ್ನುವಂಥದ್ದನ್ನು ಬಳಸಬೇಕಾಗತಿ. ಆಮೇಲೆ ನೋಡಿರಿ ಬಿಫೋರ್ ದ ನೇಮ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನೋಡಿರಿ ಸಂಗೀತ ವಾದ್ಯಗಳಿದ್ದಾಗೂ ಕೂಡ ನಾವೇನು ಮಾಡ್ತೀವಿ ದ ಅನ್ನು ಬಳಸ್ತೀವಿ. ಡ್ಯಾಶ್ ಪಿಯಾನೋ ಅಂತ ಬರೆದ್ರೆ ದ ಪಿಯಾನೋ ಅಂತ ಹಚ್ಚಬೇಕು. ದ ಡ್ಯಾಶ್ ವಯೋಲಿನ್ ಅಂತ ಕರೆದ್ರೆ ದ ವಯೋಲಿನ್ ಅಂತ ತುಂಬಬೇಕು. ದ ಡ್ಯಾಶ್ ಗಿಟಾರ್ ಅಂತ ಬರೆದ್ರೆ ದ ಗಿಟಾರ್ ಅಂತ ಹಚ್ಚಬೇಕು. ಸಿತಾರ್ ನೋಡಿರಿ ದ ಹಚ್ಚಬೇಕು. ತಬಲಾ ದ ಹಚ್ಚಬೇಕು. ಹಾರ್ಮೋನಿಯಂ ದ ಹಚ್ಚಬೇಕು. ನೋಡಿರಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳ ಹೆಸರು ಬಂದಾಗೂ ಕೂಡ ನಾವೇನು ಮಾಡ್ತೀವಪ್ಪ ಅಂದ್ರೆ ದನ ಯೂಸ್ ಮಾಡ್ತೀವಿ. ಆಮೇಲೆ ನೋಡಿರಿ ನೇಮ್ ಆಫ್ ದ ರಿವರ್ಸ್ ನದಿಗಳ ಹೆಸರು ಬಂದಾಗ ನಿಮ್ಗೆ ಕೊಡ್ತಾರೆ ಏನಂತ ಡ್ಯಾಶ್ ಗಂಗಾ ರಿವರ್ ಇಸ್ ದ ಬಿಗ್ಗೆಸ್ಟ್ ರಿವರ್ ಇನ್ ಇಂಡಿಯಾ ಅಂತ ಕೊಟ್ಟಾಗ ನಾವೇನು ಮಾಡ್ತೀವಪ್ಪ ಅಂದ್ರೆ ದ ಅನ್ನುವಂಥದ್ದು ಹಚ್ತೀವಿ. ಅದಕ್ಕೆ ದ ಗಂಗಾ, ದ ಯಮುನಾ, ದ ಕಾವೇರಿ, ದ ಕೃಷ್ಣ, ದ ತುಂಗಭದ್ರಾ ಎಕ್ಸೆಟ್ರಾ ಈ ರೀತಿಯಾದಂಥ ನದಿಗಳ ಹೆಸರನ್ನು ಕೊಟ್ಟಾಗ ನಾವು ಎ ಅಥವಾ ಆ್ಯಂಡ್ ತುಂಬಾರ್ದು ಸ್ಪೆಸಿಫಿಕ್ ಆಗಿ ದ ಮಾತ್ರ ತುಂಬಬೇಕಾಗತಿ. ಆಮೇಲೆ ನೋಡಿರಿ ಬಿಫೋರ್ ದ ನೇಮ್ಸ್ ಆಫ್ ಮೌಂಟೇನ್ಸ್ ಪರ್ವತಗಳ ಹೆಸರು ಬಂದಾಗ ಕೂಡ ನಾವೇನು ಮಾಡ್ಬೇಕಂದ್ರೆ ದನ ಯೂಸ್ ಮಾಡಬೇಕಾಗತಿ. ಯಾವ ಥರ ನೋಡಿರಿ ಹಿಮಾಲಯ ಅಂತ ಕೊಟ್ಟು ಡ್ಯಾಶ್ ಕೊಟ್ಟಿದ್ದಂದ್ರೆ ದ ಹಿಮಾಲಯ ಅನ್ಸ್ಬೇಕು. ನಂತರ ಮೌಂಟ್ ಎವರೆಸ್ಟ್ ಕೊಟ್ಟು ಡ್ಯಾಶ್ ಬಿಟ್ಟಿದ್ರಂದ್ರೆ ದ ಮೌಂಟ್ ಎವರೆಸ್ಟ್ ಅನ್ಬೇಕು. ಈ ರೀತಿ ಮುಳ್ಳಯ್ಯನಗಿರಿ ಅಂತ ಕೊಟ್ಟಂದ್ರೆ ದ ಮುಳ್ಳಯ್ಯನಗಿರಿ ಅನ್ಬೇಕು. ಈ ರೀತಿ ಪರ್ವತಗಳ ಹೆಸರು ಬಂದಾಗ ನಾವೇನು ಮಾಡ್ತೀವಿ ದ ಅನ್ನು ಯೂಸ್ ಮಾಡ್ತೀವಿ. ಆಮೇಲೆ ನೋಡಿರಿ ಬಿಫೋರ್ ದ ನೇಮ್ಸ್ ಆಫ್ ಹಿಲ್ಸ್ ಹಿಲ್ಸ್ ಅಂದ್ರೆ ಏನ ಏನಂತೀವಿ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ ದೊಡ್ಡ ದೊಡ್ಡ ಬೆಟ್ಟಗಳಿರ್ತಾವಲ್ಲ ಸೊ ಅವುಗಳು ದ ನೀಲಗಿರಿ ಹಿಲ್ಸ್, ದ ಸಹ್ಯಾದ್ರಿ ಹಿಲ್ಸ್ ಈ ಥರ ಹಿಲ್ಸ್ಗಳ ಹೆಸರು ಬಂದಾಗ ನಾವೇನು ಮಾಡಬೇಕು ದ ಅನ್ನುವಂಥದ್ದನ್ನು ಯೂಸ್ ಮಾಡಬೇಕಾಗತಿ. ಆಮೇಲೆ ನೋಡಿರಿ ಬಿಫೋರ್ ದ ನೇಮ್ಸ್ ಆಫ್ ಡೈರೆಕ್ಷನ್ ಅಂದರೆ ಏನೈತಿ ನಾವು ದಿಕ್ಕುಗಳ ಹೆಸರು ಬಂದಾಗ ಅಂತ ಹೇಳ್ತೀವಿ. ನೋಡಿರಿ ನಮ್ಗೆ ಗೊತ್ತೈತಿ ಈಸ್ಟು ವೆಸ್ಟು ನಾರ್ತು ಸೌತು ಅನ್ನುವಂಥದ್ದು ಏನು ಬರ್ತಾವಪ್ಪ ಅಂದ್ರೆ ದಿಕ್ಕುಗಳ ಹೆಸರು ಬಂದಾವು. ಅವಾಗ ನಾವೇನು ಮಾಡಬೇಕು ದ ನೋಡಿರಿ ದ ನಾರ್ತ್, ದ ಸೌತ್, ದ ವೆಸ್ಟ್, ದ ಈಸ್ಟ್ ಅನ್ನುವಂಥದ್ದು ಅರ್ಥ ಆಗತ್ತೈತೆಲ್ಲ ಹೇಳೋದು. ನೋಡು ಭಾಳಷ್ಟು ಕೇರ್ಫುಲ್ಲಾಗಿ ಕೇಳ್ತಾ ಇರ್ರಿ. ಯಾವ ಯಾವ ಸಂದರ್ಭಗಳಲ್ಲಿ ದನ ಯೂಸ್ ಮಾಡ್ತೀವಿ, ಯಾವ ಯಾವ ಸಂದರ್ಭಗಳಲ್ಲಿ ಎ ಯೂಸ್ ಮಾಡ್ತೀವಿ ಮತ್ತು ಯಾವಾಗ ಆ್ಯನ್ ಯೂಸ್ ಮಾಡ್ತೀವಿ ಅನ್ನೋಂಥದ್ದು ಒಂದು ನಮ್ಮ ಮೈಂಡ್ ಒಳಗೆ ಇತ್ತಂದ್ರೆ ನೀವು ಈಸಿಯಾಗಿ ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಒಂದು ಅಂಕ ತೊಗೋತೀರಿ ಅನ್ನುವಂಥದ್ದು. ಆಮೇಲೆ ನೋಡಿ ಬಿಫೋರ್ ನೇಮ್ಸ್ ಆಫ್ ನ್ಯೂಸ್ ಪೇಪರ್ ಹೆಸರು ಗೊತ್ತಿರ್ಬೇಕು ನಿಮಗೆ. ಮ್ಯಾಗ್ಝಿನ್ಸ್ ಬರ್ತಾವೆ ನೋಡಿ ಯಾವುದೋ ಇಂಡಿಯಾ ಟುಡೇ ಅಂತ ಇರ್ಬೋದು, ವಿಸ್ಡಮ್ ಆಗಿರ್ಬೋದು, ದ ಕ್ರೋನಿಕಲ್ ಅನ್ನುವಂಥದ್ದು, ದ ಯೋಜನಾ ಅನ್ನುವಂಥದ್ದು ಆ್ಯಂಡ್ ಸ್ಪರ್ಧಾ ಎಕ್ಸೆಟ್ರಾ ಅದೇ ರೀತಿ ಮ್ಯಾಗ್ಝಿನ್ಸ್ ಹೆಸರುಗಳಾಗಿರ್ಬೋದು ಇವ. ಆಮೇಲೆ ಇಲ್ಲಿ ನೋಡಿರಿ ಬಿಫೋರ್ ನೇಮ್ಸ್ ಆಫ್ ದ ಪಾರ್ಟ್ಸ್ ಆಫ್ ದ ಡೇ ನೋಡಿರಿ ದ ಆಫ್ಟರ್ನೂನ್, ದ ಈವ್ನಿಂಗ್, ದ ಮಾರ್ನಿಂಗ್, ದ ನೈಟ್. ಡೇ ಇರ್ತಾವಲ್ಲ ಅವಾಗ ದ ಆಫ್ಟರ್ನೂನ್ ಅನ್ಬೇಕು. ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಅಲ್ಲ, ಅಲ್ಲಿ ದ ಅಂತ ಯೂಸ್ ಮಾಡಿ ಇನ್ ದ ಈವ್ನಿಂಗ್ ಅನ್ಬೇಕು, ಇನ್ ಈವ್ನಿಂಗ್ ಅಲ್ಲ. ಹೌದಾ? ಸೊ ಆ ರೀತಿ ಅರ್ಥ ಮಾಡ್ಕೋಬೇಕಾಗತ್ತಿ. ಆಮೇಲೆ ನೋಡಿರಿ ಬಿಫೋರ್ ದ ಪಾರ್ಟ್ಸ್ ಆಫ್ ದ ಬಾಡಿ ನಮ್ಮ ಫೇಸ್ ಒಳಗೆ ನಮ್ಮ ಬಾಡಿ ಒಳಗೆ ಪಾರ್ಟ್ಸ್ ಇರ್ತಾವೆ ನೋಡಿ ದ ಐ, ದ ಫೇಸ್, ದ ನೆಕ್, ದ ಇಯರ್ ಈ ರೀತಿ ನಮ್ಮ ಪಾರ್ಟ್ಸ್ ಆಫ್ ದ ಬಾಡಿಗಳಲ್ಲಿ ಇರುವಂತಹ ಒಂದು ಪಾರ್ಟ್ಸ್ಗಳನ್ನು ನಾವು ದ ಅಂತ ಯೂಸ್ ಮಾಡಿಕೊಂಡು ಅಲ್ಲಿ ಕರಿಬೇಕಾಗ್ತದೆ. ಇಲ್ಲಿ ಕೂಡ ನಾವೇನು ಮಾಡ್ತೀವಿ ದ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಬಿಫೋರ್ ನೇಮ್ ಆಫ್ ಡೆಸಿಗ್ನೇಷನ್ ನೋಡಿರಿ ದ ಪ್ರೆಸಿಡೆಂಟ್ ಅಂತ ಬಂತಂದ್ರೆ ದ ಬಳಸಬೇಕು. ಪ್ರೈಮ್ ಮಿನಿಸ್ಟರ್ ಅಂತ ಬಂತಂದ್ರೆ ದ ಬಳಸಬೇಕು. ಸಿ ಎಮ್ ಅಂತ ನೋಡಿರಿ ಸಿ ಎಮ್ ಅಂತ ಬಂದಾಗ ದ ಬಳಸಬೇಕು. ಗವರ್ನರ್ ಅಂತ ಬಂದಾಗ ದ ಬಳಸಬೇಕು. ಚೀಫ್ ಮಿನಿಸ್ಟರ ಗವರ್ನರ್ ಅದು ಬಂದಾಗೆಲ್ಲ ನಾವೇನು ಮಾಡ್ತೀವಿ ದ ಅನ್ನು ಯೂಸ್ ಮಾಡ್ತೀವಿ. ಆಮೇಲೆ ನೋಡಿರಿ ಬಿಫೋರ್ ದ ನೇಮ್ಸ್ ಆಫ್ ಬ್ಯಾಂಕ್ ಅಂತ ಹೇಳ್ತೀವಿ. ಬ್ಯಾಂಕ್ಗಳ ಹೆಸರು ಬಂದಿರ್ತಾವೆ ನೋಡಿರಿ ಸ್ಟೇಟ್ ಬ್ಯಾಂಕ್ ಅನ್ನಬಾರ್ದು ದ ಸ್ಟೇಟ್ ಬ್ಯಾಂಕ್, ದ ಸಿಂಡಿಕೇಟ್ ಬ್ಯಾಂಕ್, ದ ಕೆನರಾ ಬ್ಯಾಂಕ್ ಎಕ್ಸೆಟ್ರಾ ಈ ರೀತಿ ಏನು ಮಾಡಬೇಕಪ್ಪ ಅಂದ್ರೆ ಇವುಗಳನ್ನ ಓದಬೇಕಾಗತ್ತಿ. ಆಮೇಲೆ ನೋಡಿರಿ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ ನೋಡಿ. ಸೂಪರ್ಲೇಟಿವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಬರ್ತಾಯಿವ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಬರ್ತಾವೆ. ಸ್ಮಾಲ್, ಸ್ಮಾಲರ್ ಆ್ಯಂಡ್ ಸ್ಮಾಲೆಸ್ಟ್, ಬಿಗ್ಗರ್ ಆ್ಯಂಡ್ ಬಿಗ್ಗೆಸ್ಟ, ಸ್ಮಾಲೆಸ್ಟ, ಟಾಲೆಸ್ಟ ಈ ಥರ ಎಸ್ ಟಿ ಲಾಸ್ಟ್ ಕೊನೆಗೆ ಬಂದಿರ್ತಾವೆ ನೋಡಿರಿ. ಎಸ್ ಟಿ ಕಾಣ್ತಾ ಇರ್ತಲ್ಲ ಈ ಎಸ್ ಟಿ ಅನ್ನು ಬಂದಿತ್ತಂದ್ರೆ ನೋಡ್ಕೋಬೇಕು. ಹಿಂದ್ಗಡೆ ಏನಾದರೂ ಬಿಟ್ಟ ಸ್ಥಳ ಬಿಟ್ಟಾರನ್ನು ನೋಡಬೇಕು. ಆವಾಗ ನಾವೇನು ಯೂಸ್ ಮಾಡ್ಕೋಬೇಕು ದ ಅನ್ನುವಂಥದ್ದನ್ನು ತುಂಬಿಡಬೇಕಾಗತ್ತಿ. ಸೊ ಈ ರೀತಿ ಮತ್ತೆ ನೋಡಿರಿ ಬಿಫೋರ್ ದ ಆರ್ಡಿನಲ್ ಅನ್ನುವಂಥದ್ದು ದ ಫಸ್ಟ್ ದ ನಂಬರ್ ಬರ್ತಾವೆ ನೋಡಿರಿ. ನಂಬರ್ಸ್ ಬಂದಿರ್ತಾವಲ್ಲ ಆ ಸಮಯದಲ್ಲಿ ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್ ಈ ರೀತಿ ಏನು ಮಾಡಬೇಕು ಉಚ್ಚಾರಣೆ ಮಾಡಬೇಕಾಗತ್ತಿ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಈ ರೀತಿಯಾದಂತಹ ಒಂದು ಟಾಪಿಕ್ ಯಾವುದಂದ್ರೆ ಆರ್ಟಿಕಲ್ಗಳಲ್ಲಿ ಇಲ್ಲಿ ಡೆಫಿನಿಟ್ ಆರ್ಟಿಕಲ್ ಮತ್ತು ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಓದ್ತೀವಿ. ಅದನ್ನ ಎ ಅನ್ನುವಂಥದ್ದು ಕಾನ್ಸೋನೆಂಟ್ ಬಂದಿದ್ರೆ ಬಿಟ್ಟ ಸ್ಥಳದ ಮುಂದಿನ ಅಕ್ಷರ ಏನಾದರೂ ಕಾನ್ಸೋನೆಂಟ್ ಕಂಡುಕೊಂಡಿದ್ದಂದ್ರೆ ಎ ಬಳಸ್ರಿ.
ನಂತರ ಬಿಟ್ಟ ಸ್ಥಳದ ಮುಂದಿನ ಅಕ್ಷರ ಓವೆಲ್ ಕಾಣಿಸ್ತು ಅಂತಂದ್ರೆ ಅಲ್ಲಿ ಆ್ಯನ್ ಅಂತ ಬಳಸ್ಕೊರಿ. ಇನ್ನು ಉಳಿದಂಥ ಸಮಯದಲ್ಲಿ ಯಾವಾಗ ನಾನು ದ ಅಂತ ಬಳಸಂದಿನೋ ಅಂಥ ಸಂದರ್ಭಗಳಲ್ಲಿ ಮಾತ್ರ ನೀವು ದ ಅನ್ನು ಬಳಸಿ ಆರ್ಟಿಕಲ್ಗಳನ್ನ ತುಂಬಬೇಕಾಗತ್ತಿ. ಈ ರೀತಿಯಾಗಿ ನೀವೇನಾದರೂ ತುಂಬಿದ್ದೇ ಆದಲ್ಲಿ ನೀವು ಈಸಿಯಾಗಿ ಒಂದು ಅಂಕವನ್ನು ಪಡ್ಕೋತೀರಿ ಅನ್ನೋದು ಹೇಳುತ್ತಾ ಇವತ್ತಿಗೆ ಈ ಒಂದು ಟಾಪಿಕನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿಗೊಳಿಸ್ತೀನಿ. ಧನ್ಯವಾದಗಳು.